ಇನ್ನು ವೈಯಾಲಿಕಾವಲ್ ಟಿಟಿಡಿ ದೇವಾಲಯದಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಕ್ತರಿಗೋಸ್ಕರ. ತಡರಾತ್ರಿ 1:30 ರಾತ್ರಿ 11 ಗಂಟೆಯ ತನಕವೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. 80,000 ಭಕ್ತರು ಬರುವಂತಹ ನಿರೀಕ್ಷೆಯನ್ನು ಆಡಳಿತ ಮಂಡಳಿ ಇಟ್ಕೊಂಡಿದೆ. ಪ್ರತ್ಯೇಕ ಬ್ಯಾರಿಕೇಡನ್ನು ಹಾಕಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗಿನ ಜಾವದಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಟಿಟಿಡಿ ವೈಯಾಲಿಕಾವಲ್ನಲ್ಲಿರುವಂತಹ ದೇವಸ್ಥಾನ. ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗಿನ ಜಾವ 4 ಗಂಟೆಯಿಂದ ಇದೇ ರೀತಿ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ. ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಕೋರಿಕೆಗಳನ್ನು, ತಮ್ಮ ಮನವಿಗಳನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಇಷ್ಟಾರ್ಥಗಳು ಸಿದ್ಧಿಸಲಿ, ಎಲ್ಲವೂ ಕೂಡ ಒಳಿತಾಗಲಿ ಅನ್ನುವಂಥದ್ದು ಭಕ್ತರು ಕೇಳಿಕೊಳ್ತಾ ಇರುವಂಥದ್ದು. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಈ ರೀತಿ ಇಷ್ಟಾರ್ಥ ಸಿದ್ಧಿಸೋದಕ್ಕೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿಯೇ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಭಕ್ತ ಸಾಗರವೇ ನೆರೆದಿರುವಂಥದ್ದು. ಏಕಾದಶಿಯ ಹಿನ್ನೆಲೆ ಸಾಕಷ್ಟು ಭಕ್ತಾದಿಗಳು ಟಿಟಿಡಿಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬೆಳಗಿನ ಜಾವದಿಂದಲೇ ಇದೀಗ ದೇವರ ದರ್ಶನವನ್ನ ಪಡೆಯೋದಕ್ಕೆ ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಈಗ ಬರ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಇಲ್ಲಿ ವಯಸ್ಕರಿಗೆ ಮತ್ತೆ ಒಂದಿಷ್ಟು ವಿಕಲಚೇತನರಿಗೆ ಪ್ರತ್ಯೇಕವಾಗಿರುವಂತಹ ಒಂದು ಕ್ಯೂ ಸಿಸ್ಟಮ್ ಅನ್ನು ಕೂಡ ಮಾಡಲಾಗಿದೆ. ಅದರಂತೆ ಎಲ್ಲಿಯೂ ಕೂಡ ನೂಕು ನುಗ್ಗಲು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪ್ರತ್ಯೇಕ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಸುಮಾರು 80,000ಕ್ಕೂ ಹೆಚ್ಚು ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಅಲ್ಲಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಏಕಕಾಲಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಕಾರಣಕ್ಕಾಗಿ ಅಲ್ಲೆಲ್ಲೇ ತಡೆದು ನೇರವಾಗಿ ಒಳಗಡೆ ಪ್ರವೇಶಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇವತ್ತು ರಾತ್ರಿ 11:40 ತನಕಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿರಂತರವಾಗಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಸೊ ಬರುವಂತಹ ಭಕ್ತಾದಿಗಳಿಗೆ ಮತ್ತೆ ಒಂದು 8 ಗಂಟೆ ಸುಮಾರಿಗೆ ಲಾಡು ಪ್ರಸಾದವನ್ನ ಖರೀದಿ ಮಾಡುವಂಥದ್ದು, ಮತ್ತೆ ಹೊರಗಡೆ ಬಂದು ಎಕ್ಸಿಟ್ ಆಗುವಂಥದ್ದು, ಅದೆಲ್ಲವನ್ನ ಕೂಡ ಒಂದು ಕಂಪ್ಲೀಟ್ ಆಗಿ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಈಗಾಗಲೇ ನಗರದ ಬೇರೆ ಬೇರೆ ಭಾಗಗಳಿಂದ ಈಗ ಭಕ್ತಾದಿಗಳು ಕೂಡ ಇದೀಗ ದರ್ಶನವನ್ನ ಪಡಿತಾ ಇದ್ದಾರೆ. ಸೊ ಇವತ್ತು ವಿಶೇಷವಾಗಿರುವಂತಹ ದಿನ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಅದರಲ್ಲಿ ಈ ಏಕಾದಶಿ ಏನಿದೆಯಲ್ಲ, ವೈಕುಂಠ ಏಕಾದಶಿ, ಇದು ಪವಿತ್ರವಾಗಿರುವಂತಹ ಏಕಾದಶಿ. ಸೊ ಆ ಕಾರಣಕ್ಕಾಗಿ ಜನರಿಗೆ ಈ ಒಂದು ಏಕಾದಶಿ ಮೇಲೆ ಏನೋ ಒಂದು ನಂಬಿಕೆ ಅಥವಾ ಒಂದು ಮಹತ್ವದ ದಿನ ಅನ್ನುವಂತಹ ಒಂದು ಪ್ರತೀತಿ ಇದೆ. ಸೊ ಆ ಕಾರಣಕ್ಕಾಗಿ ನಗರದ ಬೇರೆ ಬೇರೆ ಭಾಗಗಳಿಂದ ಕೂಡ ಈ ಒಂದು ಏಕಾದಶಿಗೆ ಅಂದ್ರೆ ನೇರವಾಗಿ ತಿರುಮಲ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕೂಡ ಬರ್ತಾ ಇದ್ದಾರೆ. ಸೊ ಹೀಗೆ ಹಂತ ಹಂತವಾಗಿ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಸುಹಾಸ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆಯ್ತು ಸರ್, ದರ್ಶನ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟು 3-4 ಡೇಸಿಂದ ನಡೀತಿದೆ ಅರೇಂಜ್ಮೆಂಟು. ಚೆನ್ನಾಗಿ ದರ್ಶನ ಆಯಿತು. ಬೆಳಿಗ್ಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರಾತ್ರಿ ಎಲ್ಲ ನಿಂತ್ಕೊಂಡು ದರ್ಶನ ಮಾಡ್ತಾ ಇದ್ದಾರೆ. ಇವತ್ತಿನ ವಿಶೇಷತೆ ಏನು? ಅದೇ ವೈಕುಂಠ ಏಕಾದಶಿ ಅಂತ. ಸ್ವಲ್ಪ ಜನ ತಿರುಪತಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಬಂದು ಮಾಡೋಣ ಅಂತ. ಬಟ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಮಾವತಿ 3 ಡೇಸಿಂದನೇ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ರಾತ್ರಿ ಎಲ್ಲ ರೆಡಿಯಾಗಿ ಎಲ್ಲ ಬಂದು ದೇವರ ದರ್ಶನ ತಗೊಂಡ್ರೆ ಏನೋ ಒಂಥರ ಖುಷಿ, ಜನರಿಗೆ ನೆಮ್ಮದಿ ಸಿಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ ದೇವರ ದರ್ಶನ ತಗೊಂಡ್ರೆ? ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಲಾಸ್ಟ್ ವೀಕ್ ತಿರುಪತಿಗೆ ಹೋಗಿದ್ವಿ. ಸರಿ, ಈ ವೀಕ್ ಇಲ್ಲೇ ಇರ್ತೀವಲ್ಲ ಅಂತ ಇಲ್ಲೇ ನೋಡ್ತಾ ಇದ್ದೀವಿ ದರ್ಶನ. ಅದಕ್ಕೆ ಇವತ್ತು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಪ್ರತಿ ಬಾರಿಯೂ ಕೂಡ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಇದೇ ರೀತಿ ಭಕ್ತರು ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸುವಂಥದ್ದು ವಾಡಿಕೆ. ಈಗ ಹೊಸ ವರ್ಷದ ಸನಿಹದಲ್ಲಿಯೇ ಒಂದು ದಿನದ ಮುಂಚಿತವಾಗಿಯೇ ವೈಕುಂಠ ಏಕಾದಶಿ ಬಂದಿರೋದ್ರಿಂದ, ಸಾಲು ರಜೆ ಇರೋದ್ರಿಂದ ಸಹಜವಾಗಿಯೇ ಭಕ್ತರ ಸಂಖ್ಯೆ ಬಹುತೇಕ ದೇವಸ್ಥಾನಗಳಲ್ಲಿ ಇದೇ ರೀತಿ ಇರುವಂಥದ್ದು.